ನಮಸ್ಕಾರ ಸ್ನೇಹಿತರೆ, GCB ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾನು ಓಶೋ ರಜನೀಶ್ ಅವರು ಹೇಳಿದ ಶಕ್ತಿಯ ಬಗ್ಗೆ ಹಲವಾರು ಒಳ್ಳೆಯ ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ. ಚಾಂದೋಗ್ಯ ಉಪನಿಷತ್ತು ಹೇಳುತ್ತದೆ, ಬಲಮೇವ ವಿಜ್ಞಾನಾತ್ ಭೂಯಃ, ಎಂದರೆ ವಿಜ್ಞಾನಕ್ಕಿಂತ ತಿಳುವಳಿಕೆಗಿಂತ ಬಲವೇ ಶ್ರೇಷ್ಠವಾದುದು ಎಂದು. ಇಲ್ಲಿ ನಾವು ಆ ಬಲ ಮತ್ತು ಶಕ್ತಿಯ ಬಗ್ಗೆ ತಿಳಿಯೋಣ ಮತ್ತು ಆ ಶಕ್ತಿಯು ಹೇಗೆ ಈಶ್ವರನನ್ನು ಕಾಣಲು ನಮಗೆ ಸಹಾಯ ಮಾಡುತ್ತದೆ ಎಂದು ತಿಳಿಯೋಣ. ಇಲ್ಲಿವೆ ಓಶೋ ರಜನೀಶ್ ಅವರ ನುಡಿಗಳು. ನಿಮ್ಮಲ್ಲಿ ಶಕ್ತಿ ಸಂಗ್ರಹವಾಗದಿದ್ದರೆ ನೀವು ಬ್ರಹ್ಮನನ್ನು ಅಥವಾ ಪರಬ್ರಹ್ಮವನ್ನು ಹೇಗೆ ತಿಳಿಯುವಿರಿ? ಪರಬ್ರಹ್ಮವನ್ನು ತಿಳಿಯಲು ಶಕ್ತಿ ಬೇಕು. ಎಂತಹ ಶಕ್ತಿ ಬೇಕು ಎಂದರೆ ಅದು ನಿಮ್ಮ ದೇಹದಿಂದ ಹೊರಗೆ ಹುಕ್ಕಿ ಹರಿಯುವಂತೆ ಇರುವಂತಹ ಶಕ್ತಿ ಆಗಿರಬೇಕು. ಅತಿರೇಕವಾದ ಶಕ್ತಿ ನಿಮ್ಮಲ್ಲಿ ಇರಬೇಕು. ಶಕ್ತಿಯ ಆ ಅತಿರೇಕವನ್ನೇ ಚಾಂದೋಗ್ಯ ಉಪನಿಷದ್ ಬಲ ಎಂದು ಕರೆದಿದ್ದಾರೆ. ಶಕ್ತಿ ಎಷ್ಟಿರಬೇಕು ಎಂದರೆ ನೀವು ಅದನ್ನು ಹಿಡಿದಿಟ್ಟುಕೊಳ್ಳಲು ಆಗದೆ ಅದು ನಿಮ್ಮಿಂದ ಹೊರಗೆ ಹರಿಯಲು ಶುರುವಾಗಬೇಕು. ಅಷ್ಟು ಶಕ್ತಿ ಇದ್ದಾಗ ಮಾತ್ರ ನೀವು ಸತ್ಯವನ್ನು ಅರಿಯಬಹುದು. ಶಕ್ತಿಹೀನರಿಗೆ ಆತ್ಮಜ್ಞಾನವನ್ನು ಅಥವಾ ಸತ್ಯವನ್ನು ತಿಳಿಯಲು ಸಾಧ್ಯವಿಲ್ಲ. ನೀವು ಎಲ್ಲಿಯಾದರೂ ಕೇಳಿದ್ದೀರಾ ಯಾರಾದರೂ ನಪುಂಸಕ ಬ್ರಹ್ಮಜ್ಞಾನಿ ಆಗಿದ್ದಾನೆ ಎಂದು? ಇಲ್ಲ. ಶಕ್ತಿಯಿಂದ ತುಂಬಿದ ವೀರ್ಯವಂತ ಜನರೇ ಅದನ್ನು ಪಡೆದಿದ್ದಾರೆ. ವೀರ್ಯವಂತ ವ್ಯಕ್ತಿಯೇ ಬ್ರಹ್ಮಜ್ಞಾನಿ ಆಗಬಲ್ಲ. ಮರದಲ್ಲಿ ಹೂವು ಯಾವಾಗ ಅರಳುತ್ತದೆ? ಮರದಲ್ಲಿ ಯಾವಾಗ ಅತಿಯಾದ ಶಕ್ತಿ ತುಂಬಿರುತ್ತದೆಯೋ ಅದು ಉತ್ಸಾಹದಲ್ಲಿ ತನ್ನ ಶಕ್ತಿಯನ್ನು ಹೊರಚೆಲ್ಲಲು ಸಾಧ್ಯವಾಗದೇ ಇರುವಾಗ ಆ ಶಕ್ತಿಯು ಹೂವಿನ ರೂಪದಲ್ಲಿ ಮರದಿಂದ ಹೂವಾಗಿ ಅರಳುತ್ತದೆ. ಮರಕ್ಕೆ ಸರಿಯಾದ ಗೊಬ್ಬರ ಸಿಗದಿದ್ದರೆ, ನೀರು ಸಿಗದಿದ್ದರೆ, ಬೆಳಕು ಸಿಗದಿದ್ದರೆ ಹೂವು ಅರಳದು. ಹೂವು ಎಂದರೆ ವೈಭವ, ಸಂಭ್ರಮ, ಐಶ್ವರ್ಯ. ಅದಕ್ಕಾಗಿಯೇ ನಮಗೆ ಈಶ್ವರ ಎಂಬ ಶಬ್ದ ಪ್ರಿಯವಾಗಿದೆ. ಈ ಶಬ್ದವೇ ಐಶ್ವರ್ಯದಿಂದ ಬಂದಿದೆ. ಈಶ್ವರ, ಐಶ್ವರ್ಯ. ಯಾರಲ್ಲಿ ಅಂತಹ ಶಕ್ತಿ ಇರುವುದೋ ಅವರು ಈಶ್ವರನನ್ನು ತಿಳಿಯಲು ಸಾಧ್ಯ. ಅವರೊಳಗೆ ಅಷ್ಟು ಶಕ್ತಿ ಇದ್ದರೆ ಮಾತ್ರ ಅದು ಸಾಧ್ಯ. ಮರದ ಶಕ್ತಿ ಹೂವಾಗಿ ಅರಳುವಂತೆ ಸಾಧಕರ ಶಕ್ತಿಯು ಅರಿವಾಗಿ ಜ್ಞಾನವಾಗಿ ಅರಳುತ್ತದೆ. ಶಕ್ತಿ ಕಡಿಮೆ ಇದ್ದರೆ ಮರದಲ್ಲಿ ಹೂವು ಸಾಧ್ಯವಿಲ್ಲ. ಇರುವ ಎಲೆಗಳು ಸಹ ಬಾಡಿ ಹೋಗುತ್ತವೆ. ಪಶ್ಚಿಮದ ಮಹಾರಹಸ್ಯವಾದಿ ಅವರನ್ನು ಕವಿ ಎನ್ನುವುದಕ್ಕಿಂತ ಋಷಿ ಎನ್ನಬೇಕು. ಅವರ ಮಾತು ಉಪನಿಷತ್ನ ಸೂತ್ರದಂತಿದೆ. ಎನರ್ಜಿ ಈಸ್ ಡಿಲೈಟ್, ಎಂದರೆ ಶಕ್ತಿಯೇ ಆನಂದ ಎಂದು ಅವರು ಹೇಳುತ್ತಾರೆ. ಅದೇ ಸತ್ಯ. ಶಕ್ತಿಯ ಕೊರತೆಯೇ ದುಃಖಕ್ಕೆ ಕಾರಣ. ಶಕ್ತಿಯ ಬಡತನವೇ ನರಕ. ಏಕೆಂದರೆ ಅಲ್ಲಿ ಹೂವು ಹರಳುವುದಿಲ್ಲ, ಪರಿಮಳವೂ ಇರುವುದಿಲ್ಲ. ದೀಪದಲ್ಲಿ ಎಣ್ಣೆ ಮುಗಿದರೆ ಬತ್ತಿ ಆರಿ ಹೋಗುತ್ತದೆ. ದೀಪಕ್ಕೆ ಎಣ್ಣೆ ಬೇಕು, ಬತ್ತಿ ಬೇಕು. ಆಗ ಜ್ಯೋತಿ ಉರಿಯುತ್ತದೆ. ಎಷ್ಟು ಎಣ್ಣೆ ಅಷ್ಟೇ ಪ್ರಕಾಶ. ನೀವು ಗಮನಿಸಿದರೆ ಗಾಳಿ ಬಂದಾಗ ಚಿಕ್ಕ ದೀಪಗಳು ಆರಿ ಹೋಗುತ್ತವೆ. ಆದರೆ ಕಾಡಿನಲ್ಲಿ ಬಿದ್ದ ಬೆಂಕಿ ಇನ್ನೂ ಜೋರಾಗಿ ಭುಗಿಲೆದ್ದು ಉರಿಯುತ್ತದೆ. ನಿಮ್ಮೊಳಗೆ ಶಕ್ತಿ ಇದ್ದರೆ ಪರಮಾತ್ಮನ ಶಕ್ತಿಯು ನಿಮ್ಮ ಶಕ್ತಿಯೊಂದಿಗೆ ಸೇರಿ ನಿಮ್ಮ ಜೀವನದಲ್ಲಿ ಕಾಡಿಗೆ ಬೆಂಕಿ ಬಿದ್ದಾಗ ಪ್ರಜ್ವಲಿಸುವಂತೆ ನೀವು ಪ್ರಜ್ವಲಿಸುವಿರಿ. ಇದನ್ನು ನೆನಪಿಟ್ಟುಕೊಳ್ಳಿ. ಕ್ಷುದ್ರ ಶಕ್ತಿಯಿಂದ ಏನೂ ಆಗದು. ವಿರಾಟ ಶಕ್ತಿ ಬೇಕು. ನೀವು ಆಕಾಶದಲ್ಲಿ ಪ್ರಯಾಣ ಮಾಡಲು ಹೊರಟಿದ್ದೀರಿ. ಹಾಗಾಗಿ ನಿಮ್ಮ ರೆಕ್ಕೆಗಳಿಗೆ ಬಲ ಬೇಕು. ಅದಕ್ಕಾಗಿಯೇ ಚಾಂದೋಗ್ಯ ಉಪನಿಷತ್ ಹೀಗೆ ಹೇಳುತ್ತದೆ, ಬಲಮೇವ ವಿಜ್ಞಾನಾತ್ ಭೂಯಃ, ವಿಜ್ಞಾನಕ್ಕಿಂತ ತಿಳುವಳಿಕೆಗಿಂತ ಬಲವೇ ಶ್ರೇಷ್ಠವಾದುದು ಎಂದು. ಗಣಿತ, ಭೂಗೋಳ, ಇತಿಹಾಸ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ತಿಳಿದುಕೊಂಡು ಏನು ಮಾಡುವಿರಿ? ಇದಕ್ಕಿಂತ ಶ್ರೇಷ್ಠವಾದದ್ದು ನಿಮ್ಮ ಜೀವನದಲ್ಲಿ ಶಕ್ತಿಯನ್ನು ಸಂಗ್ರಹಿಸುವುದು. ನೀವೊಂದು ತುಂಬಿ ತುಳುಕುವ ಸರೋವರ ಆಗಬೇಕು. ಒಂದೇ ಒಂದು ರಂಧ್ರ ಇರಬಾರದು. ನಿಮ್ಮ ಕೊಡ ಐಶ್ವರ್ಯದಿಂದ ತುಂಬಿದ್ದರೆ ಮಾತ್ರ ಈಶ್ವರನನ್ನು ಅರಿಯುವ ಸಾಮರ್ಥ್ಯ ನಿಮಗೆ ಬರುತ್ತದೆ. ಈ ಮಾತುಗಳು ನಿಮಗೆ ಕಷ್ಟ ಅನ್ನಿಸುತ್ತವೆ, ಏಕೆಂದರೆ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಆದರೆ ನಾನು ಮತ್ತೆ ಮತ್ತೆ ಹೇಳುತ್ತಿದ್ದೇನೆ, ಈಶ್ವರನನ್ನು ಅರಿಯುವುದಕ್ಕಿಂತ ದೊಡ್ಡದಾದ ಅಧಿಕಾರ, ಶ್ರೀಮಂತಿಕೆ, ವೈಭವ, ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈಶ್ವರನನ್ನು ಅರಿಯುವುದೇ ಪರಮ ವಿಲಾಸ. ಆ ಪರಮ ಐಶ್ವರ್ಯದ ಅನುಭೂತಿಗಾಗಿ ಮೊದಲು ನೀವು ಶಕ್ತಿಯನ್ನು ನಿಮ್ಮಲ್ಲಿ ಉಳಿಸಿಕೊಳ್ಳಬೇಕು, ಸಂಗ್ರಹಿಸಬೇಕು. ಆದರೆ ನೀವು ನಿಮ್ಮ 99% ಶಕ್ತಿಯನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೀರಿ. ಹಾಗಿದ್ದರೆ ಹೂವು ಅರಳುವುದಾದರೂ ಹೇಗೆ? ಜ್ಯೋತಿ ಬೆಳಗುವುದಾದರೂ ಹೇಗೆ? ದಣಿದ ಮನಸ್ಸಿನಲ್ಲಿ ನೀವು ಹೇಗೆ ನರ್ತಿಸಲು ಸಾಧ್ಯ? ಮುರಿದ ದೇಹದಲ್ಲಿ ಹೇಗೆ ನೀವು ಕುಣಿಯುವಿರಿ? ಮತ್ತು ಕುಣಿಯಲಾಗದೆ ನೆಲ ಡೊಂಕು ಇದೆ ಎನ್ನುವ ಕಳ್ಳ ನೆಪವನ್ನು ಹುಡುಕುತ್ತೀರಾ?
ಆದರೆ ಯಾರಿಗೆ ನಿಜವಾಗಿ ನರ್ತಿಸಬೇಕು ಎನ್ನುವ ಇಚ್ಛೆ ಇದೆಯೋ ಅವರು ನೆಲ ಡೊಂಕೋ ಎನ್ನುವ ನೆಪ ಹೇಳದೆ ಅದನ್ನು ಲೆಕ್ಕಿಸುವುದೇ ಇಲ್ಲ, ಹಾಗೆಯೇ ನರ್ತಿಸುವರು. ಅವರ ಶಕ್ತಿಯ ಮೂಲಕವೇ ಆ ಡೊಂಕಾದ ನೆಲವನ್ನು ಸರಿ ಮಾಡಿಕೊಳ್ಳಬಲ್ಲರು. ದುಃಖದ ಕಾರಣವೇ ನಿಶ್ಶಕ್ತಿ. ಸುಖ ಎಲ್ಲಿಂದ ಬರುತ್ತದೆ? ಸುಖದ ಮೂಲವೇ ಶಕ್ತಿಯ ಅತಿರೇಕ. ಶಕ್ತಿಯ ಮಹಾ ಅತಿರೇಕದಿಂದ ಆನಂದ ಬರುತ್ತದೆ. ಆದರೆ ನಿಮ್ಮ ಜೀವನದಲ್ಲಿ ಆ ಅಮೂಲ್ಯವಾದ ಶಕ್ತಿಯು ಹನಿಯ ರೂಪದಲ್ಲಿ ಎಲ್ಲವೂ ಸೋರಿ ಹೋಗುತ್ತಿದೆ. ಇದನ್ನು ನೆನಪಿಡಿ. ಹನಿ ಸೋರಿದರೂ ಬರೀ ಕೊಡವಲ್ಲ, ಸಮುದ್ರವೂ ಸಹ ಬರಿದಾಗುತ್ತದೆ. ನಿಮ್ಮಲ್ಲಿ ಇರುವ ಇಂದ್ರಿಯಗಳಿಂದ ನೀವು 2 ರೀತಿಯ ಕೆಲಸ ಮಾಡಬಹುದು. ಒಂದು ಶಕ್ತಿಯನ್ನು ಒಳಕ್ಕೆ ತರುವುದು, ಮತ್ತೊಂದು ಶಕ್ತಿಯನ್ನು ಹೊರಕ್ಕೆ ಚೆಲ್ಲುವುದು. ಇದೇ ಅಂತರ್ಮುಖ ಮತ್ತು ಬಹಿರ್ಮುಖದ ನಡುವೆ ಇರುವ ವ್ಯತ್ಯಾಸ. ಬಾಗಿಲು ಒಂದೇ. ಒಂದು ಕಡೆ ಪ್ರವೇಶ ಎಂದು ಬರೆದಿರುತ್ತದೆ, ಮತ್ತೊಂದು ಕಡೆ ನಿರ್ಗಮನ ಎಂದು ಬರೆದಿರುತ್ತಾರೆ. ಅದೇ ಬಾಗಿಲಿನಿಂದ ನೀವು ಒಳಗೂ ಬರುತ್ತೀರಿ, ಹೊರಗೂ ಹೋಗುತ್ತೀರಿ. ನಿಮ್ಮ ಕಣ್ಣಿನಿಂದ ನೋಡುವಾಗ ಶಕ್ತಿಯು ಹೊರಗೂ ಹೋಗುತ್ತದೆ ಮತ್ತು ಒಳಗೂ ಬರುತ್ತದೆ. ಬುದ್ಧಿವಂತ ವ್ಯಕ್ತಿಯು ಕಣ್ಣಿನಿಂದ ಶಕ್ತಿಯನ್ನು ಸಂಗ್ರಹಿಸುತ್ತಾನೆ, ಮೂರ್ಖ ಅದನ್ನು ಹೊರಗೆ ಚೆಲ್ಲುತ್ತಾನೆ. ಮೂರ್ಖನಿಗೆ ಕಣ್ಣು ರಂಧ್ರವಾಗಿ ಕೆಲಸ ಮಾಡಿದರೆ ಬುದ್ಧಿವಂತನಿಗೆ ಕಣ್ಣು ಸಂಗ್ರಹಕವಾಗಿ ಕೆಲಸ ಮಾಡುತ್ತದೆ. ಬುದ್ಧ ಹೀಗೆ ಹೇಳುತ್ತಾನೆ, ದಾರಿಯಲ್ಲಿ ನಡೆಯುವಾಗ 4 ಹೆಜ್ಜೆಗಿಂತ ಮುಂದೆ ನೋಡಬೇಡ ಎಂದು. ಏಕೆ? ನಡೆಯಲು ನಮಗೆ 4 ಹೆಜ್ಜೆ ಮುಂದೆ ನೋಡಿದರೆ ಸಾಕು. 4 ಹೆಜ್ಜೆ ನಡೆದ ನಂತರ ಮತ್ತೆ 4 ಹೆಜ್ಜೆ ದಾರಿ ಕಾಣಿಸುತ್ತದೆ. ಹೀಗೆ ಸಾವಿರಾರು ಮೈಲಿ ಸಾಗಿ ಪ್ರಯಾಣ ಮುಗಿಯುತ್ತದೆ. ಆದರೆ ನೀವು 4 ಹೆಜ್ಜೆ ಬಿಟ್ಟು ಎಲ್ಲವನ್ನು ನೋಡುತ್ತೀರಿ. ಗೋಡೆಯ ಮೇಲಿನ ಬರಹ, ಸಿನಿಮಾ ಪೋಸ್ಟರ್, ದಾರಿಯಲ್ಲಿ ಹೋಗುವ ಜನ, ಸಿನಿಮಾ ಹಾಡು, ಕಣ್ಣು ಎಲ್ಲ ಕಡೆ ಓಡುತ್ತಿರುತ್ತದೆ. ವಿಜ್ಞಾನಿಗಳು ಹೇಳುತ್ತಾರೆ, ಕಣ್ಣಿನಿಂದ ಮನುಷ್ಯನ 80% ಶಕ್ತಿ ಹೊರಗೆ ಹೋಗುತ್ತದೆ ಎಂದು. ಕಿವಿಯು ಅದೇ ರೀತಿ ಕೆಲಸ ಮಾಡುತ್ತಿದೆ. ಒಳ್ಳೆಯ ವಿಷಯವನ್ನು ಕೇಳಲು ನಿಮಗೆ ಮನಸ್ಸಿಲ್ಲ, ಆದರೆ ಕೆಟ್ಟದ್ದನ್ನು ಕೇಳಲು ನೀವು ಓಡಿ ಹೋಗುತ್ತೀರಿ. ಯಾರ ಮನೆಯಲ್ಲಿ ಗಲಾಟೆ, ಪಿಸು ಮಾತು ಆಡುವರೋ, ಎಲ್ಲಿ ಪಿಸು ಮಾತು ಇರುವುದೋ ಅಲ್ಲಿಗೆ ಎಲ್ಲರ ಕಿವಿಗಳು ನಿಮುರುತ್ತವೆ. ಕೆಟ್ಟದ್ದನ್ನೇ ನೋಡುತ್ತೀರಿ, ಕೆಟ್ಟದ್ದನ್ನೇ ಕೇಳುತ್ತೀರಿ, ಕೆಟ್ಟದ್ದನ್ನೇ ಓದುತ್ತೀರಿ. ಮತ್ತೆ ನನಗೆ ದುಃಖ ಆಗುತ್ತಿದೆ ಎಂದು ಹೇಳುತ್ತೀರಿ. ಕೆಟ್ಟದ್ದನ್ನೇ ತಿನ್ನುವಿರಿ, ಕೆಟ್ಟದ್ದನ್ನೇ ಕುಡಿಯುವಿರಿ. ಶುದ್ಧ ನೀರು ಕುಡಿಯಲು ನಿಮಗೆ ಇಷ್ಟ ಆಗುವುದಿಲ್ಲ, ಕೋಕೋ ಕೋಲಾ ಬೇಕು. ಅದರಲ್ಲಿ ಏನಿದೆ ಎಂದು ಯಾರೂ ಯೋಚಿಸುವುದೇ ಇಲ್ಲ. ಎಲ್ಲರೂ ಕುಡಿಯುತ್ತಿದ್ದಾರೆ, ಜಾಹೀರಾತಿನಲ್ಲಿ ತೋರಿಸುತ್ತಿದ್ದಾರೆ ಎಂದು ಕುಡಿಯುತ್ತೀರಿ. ನೀವು ಏನನ್ನು ತಿನ್ನುತ್ತೀರಿ, ಏನನ್ನು ಕುಡಿಯುತ್ತೀರಿ, ಏನನ್ನು ಕೇಳುತ್ತೀರಿ, ಏನನ್ನು ನೋಡುತ್ತೀರಿ? ಒಂದು ಲೆಕ್ಕ ಇಟ್ಟುಕೊಳ್ಳಿ. ನೀವು ಏಕೆ ದುಃಖದಲ್ಲಿ ಇದ್ದೀರಿ ಎಂದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಕೇಳಲು ಯೋಗ್ಯವಾದದ್ದನ್ನು ಕೇಳಿದರೆ, ನೋಡಲು ಯೋಗ್ಯವಾದದ್ದನ್ನು ನೋಡಿದರೆ ನಿಮ್ಮ ಜೀವನದ 90% ಶಕ್ತಿ ತಾನಾಗಿಯೇ ಸುರಕ್ಷಿತವಾಗಿ ನಿಮ್ಮಲ್ಲಿಯೇ ಇರುತ್ತದೆ. ನಿಮ್ಮ ಮನೆಗೆ ಯಾರಾದರೂ ಕಸ ತಂದರೆ ಬೇಡ ಎಂದು ನಿರಾಕರಿಸುತ್ತೀರಿ. ಆದರೆ ನಿಮ್ಮ ತಲೆಯೊಳಗೆ ಯಾರಾದರೂ ಕಸ ತುಂಬಲು ಬಂದರೆ ನೀವು ಬನ್ನಿ ಸ್ವಾಗತ ಎಂದು ಒಳಗೆ ಕರೆಯುತ್ತೀರಿ. ಸಿನಿಮಾ ನೋಡಲು ಹೋಗುತ್ತೀರಿ, ಅಲ್ಲಿ ಗದ್ದಲ ಬಿಟ್ಟರೆ ಬೇರೆ ಏನೂ ಇಲ್ಲ. ದುಡ್ಡು ಖರ್ಚು ಮಾಡುತ್ತೀರಿ, ನೂಕು ನುಗ್ಗಲು ಸಹಿಸಿಕೊಳ್ಳುತ್ತೀರಿ ಮತ್ತು ಅಲ್ಲಿ ನಡೆಯುವ ನೂಕು ನುಗ್ಗಲಿನ ತಮಾಷೆ ನೋಡುತ್ತೀರಿ. ನೀವು ನೂಕು ನುಗ್ಗಲಿನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಬೇರೆಯವರು ಆ ತಮಾಷೆ ನೋಡುತ್ತಿರುತ್ತಾರೆ. ಅವರ ಮೇಲೆ ಅದೇ ಆದಾಗ ನೀವು ಅದನ್ನೇ ನೋಡುತ್ತೀರಿ. ಚಾಂದೋಗ್ಯ ಉಪನಿಷತ್ ಯಾವ ಬಲದ ಬಗ್ಗೆ ಹೇಳುತ್ತಿದೆಯೋ ಅದೇ ಶಕ್ತಿಯನ್ನು ಬ್ಲೇಕ್ ಆನಂದ ಎಂದು ಕರೆದರು. ಬುದ್ಧ ಶಕ್ತಿವಂತನಾಗು ಎಂದು ಹೇಳಿದರು. ಶಕ್ತಿಯನ್ನು ಒಳಗೆ ತುಂಬಿ ಸರೋವರ ಮಾಡಿಕೊಳ್ಳಿ. ಬರಿದಾದ ಕೊಡ ಎಂದಿಗೂ ಶೋಭಿಸುವುದಿಲ್ಲ. ಆ ಬರಿದಾದ ಕೊಡ ಹಿಡಿದುಕೊಂಡು ಪರಮಾತ್ಮನ ಬಾಗಿಲಿಗೆ ಹೋಗಿ ಹೇಗೆ ನೀವು ನಿಮ್ಮ ಮುಖ ತೋರಿಸುವಿರಿ? ಅದಕ್ಕಾಗಿಯೇ ನಮ್ಮ ದೇಶದಲ್ಲಿ ಪೂರ್ಣ ಕಳಶ ಸ್ವಾಗತದ ಸಂಕೇತವಾಗಿದೆ. ತುಂಬಿದ ಕಳಶ ಅದು ಒಳಗಿನ ತುಂಬಿದ ಜೀವನದ ಶಕ್ತಿಯ ಸಂಕೇತ. ಇದು ಓಶೋ ರಜನೀಶ್ ಅವರ ಮಾತುಗಳು ಸ್ನೇಹಿತರೆ. ಹಾಗಾಗಿ ನೀವು ದಿನವೂ ಮೊಬೈಲ್, ಟಿವಿ, ಗಾಸಿಪ್ ಎಂದು ಕೆಟ್ಟ ವಿಷಯಗಳನ್ನು ನೋಡಿ ಕೇಳಿ ನಿಮ್ಮ ಎಲ್ಲ ಶಕ್ತಿಯನ್ನು ಹಾಳು ಮಾಡಿಕೊಳ್ಳದೆ ನಿಮ್ಮ ಶಕ್ತಿಯ ಸಂಗ್ರಹ ಮಾಡುವುದರ ಬಗ್ಗೆ ಆಲೋಚನೆ ಮಾಡಿ. ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಕೇಳಿ, ಒಳ್ಳೆಯದನ್ನೇ ಮಾತನಾಡಿ ಮತ್ತು ಒಳ್ಳೆಯದನ್ನೇ ತಿನ್ನಿ. ನೀವು ಶಕ್ತಿವಂತರಾದರೆ ಮಾತ್ರ ಆ ಈಶ್ವರನ ಮಹಾಶಕ್ತಿಯನ್ನು ನೀವು ನೋಡಲು ಸಾಧ್ಯ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.